Good morning, students. Here in this session, we are going to discuss that regarding the pro forma of profit and loss account with relevant notes, that is on the vertical form as per Companies Act of 2013. So ಈ ಸೆಷನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ ಮತ್ತೆ ಅದರ ರಿಲೆವೆಂಟ್ ನೋಟ್ಸ್, ಅದು ಪ್ರೊಫಾರ್ಮಾ ಮತ್ತೆ ಅದು ಆಸ್ ಪರ್ ವರ್ಟಿಕಲ್ ಫಾರ್ಮ್, ಆಸ್ ಪರ್ ಟು ಕಂಪನೀಸ್ ಆಕ್ಟ್ ಆಫ್ 2013 ಪ್ರಕಾರ ದಟ್ ಶುಡ್ ಬಿ ಪ್ರಿಫರ್ಡ್ ಇನ್ ವರ್ಟಿಕಲ್ ಫಾರ್ಮ್. ಸೊ ವರ್ಟಿಕಲ್ ಫಾರ್ಮ್ ಅಲ್ಲಿ ಹೇಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಮತ್ತೆ ಅದರ ರಿಲೆವೆಂಟ್ ನೋಟ್ಸ್ ಏನಿದೆ ಅಂತ ಇದರಲ್ಲಿ ತಿಳ್ಕೊಳ್ತಾ ಹೋಗೋಣ. This is the form of profit and loss account. Here the particulars. The second column represents notes. The third one figure for the current reporting period. That is current reporting ಅಂದ್ರೆ ಈ ವರ್ಷದಾಗಿರುತ್ತೆ. And figure for the previous reporting period. That is previous reporting period. ಇಲ್ಲಿ comparative statement ನ ಪ್ರಿಪೇರ್ ಮಾಡಬೇಕಾಗುತ್ತೆ. So as per general principle ಪ್ರಕಾರ ಇಲ್ಲಿ immediate preceding previous year ಏನಿದೆ ಅದರದ್ದು ಡೇಟಾಸ್ ನ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದೇ ತರ ನಾವು ಪ್ರಿಪೇರ್ ಮಾಡಬೇಕು. That in a profit and loss account statement or profit and loss statement, the first item is recognized as revenue from operation. So that mentioned in note number 22. So revenue from operation, note number 22 irutte. And the second one is other income, that is note number 23. The total of these two is on total income. So ಇಲ್ಲಿ ಬರುವಂತ ಇನ್ಕಮ್ ನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಒಂದು ರೆವೆನ್ಯೂ ಫ್ರಮ್ ಆಪರೇಷನ್, ಇನ್ನೊಂದು ಅದರ್ ಇನ್ಕಮ್. ಇವೆರಡನ್ನ ಆಡ್ ಮಾಡಿದಾಗ ನಮಗೆ ಟೋಟಲ್ ಇನ್ಕಮ್ ಬರುತ್ತೆ. And from that expenses, that is cost of material consumed, that is note number 24. Purchase of stock in trade, note number 25. Changes in inventory, note number 26. Employee benefit expenses, note number 27. Financial cost, note number 28. Depreciation and amortization expenses, note number 29. And other expenses, note number 30. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ನ ಈ ತರ ಸೆಗ್ರಿಗೇಷನ್ ಮಾಡ್ಕೊಂಡಿದ್ವಿ. ಇಷ್ಟನ್ನ ಆಡ್ ಮಾಡಿದಾಗ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. From that total income, and we are going to deduct total expenses. Deduct ಮಾಡಿದಾಗ that is profit before exceptional item and tax, that is total revenue minus total expenses. So but the result ನಾವೇನಂತ ಕರಿತೀವಿ ಅಂದ್ರೆ profit before exceptional items and tax. So ಅದರಿಂದ we are going to less exceptional items and tax items. So exceptional items ಮತ್ತೆ tax item ನ ಲೆಸ್ ಮಾಡಿದಾಗ ರಿಮೈನಿಂಗ್ ಅಮೌಂಟ್ ಏನು ಉಳಿಯುತ್ತೆ ಅದನ್ನ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಂತ ಕರಿತೀವಿ. That is it is regarding the pro forma of profit and loss statement or profit and loss account. Want that notes, ಈ ನೋಟ್ ಅಲ್ಲಿ ಏನಿದೆ ಅಂತಂದ್ರೆ ಪ್ರತಿಯೊಂದು ನೋಟ್ ಅಲ್ಲೂ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಇದೆ. ದಟ್ ಇಸ್ ನೋಟ್ ನಂಬರ್ 22, ರೆವೆನ್ಯೂ ಫ್ರಮ್ ಆಪರೇಷನ್. ದಟ್ ಇನ್ಕ್ಲೂಡ್ ಸೇಲ್ ಆಫ್ ಪ್ರಾಡಕ್ಟ್ಸ್, ಸೇಲ್ ಆಫ್ ಸರ್ವಿಸ್, ಅದರ್ ಆಪರೇಟಿಂಗ್ ರೆವೆನ್ಯೂಸ್. ದಟ್ ಇಸ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಲ್ಲಿ ನಾವೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಕಂಪನಿ ಸೇಲ್ ಮಾಡಿರುವಂತ ಪ್ರಾಡಕ್ಟ್ ಅದು ಆ ಅಮೌಂಟ್, ಅಂಡ್ ದೆನ್ ಏನಾದ್ರು ಸರ್ವಿಸ್ ಪ್ರೊವೈಡ್ ಮಾಡಿದ್ರೆ ಆ ಸರ್ವಿಸಸ್ ಅಮೌಂಟ್, ಮತ್ತೆ ಅದರ್ ಆಪರೇಷನ್ ಇಂದ ಜನರೇಟ್ ಆಗಿರುವಂತ ರೆವೆನ್ಯೂನ ನಾವು ಈ ರೆವೆನ್ಯೂ ಫ್ರಮ್ ಆಪರೇಷನ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಅಂಡ್ ಅದರ್ ಇನ್ಕಮ್, ದಿಸ್ ಇನ್ಕ್ಲೂಡ್ಸ್ ಇಂಟ್ರೆಸ್ಟ್ ಇನ್ಕಮ್ ಇನ್ ಕೇಸ್ ಆಫ್ ಕಂಪನಿ ಅದರ್ ದನ್ ದ ಫೈನಾನ್ಷಿಯಲ್ ಕಂಪನಿ. ಇಂಟ್ರೆಸ್ಟ್ ಇನ್ಕಮ್ ಇದ್ರೆ ಅದನ್ನ ತಗೋಬೇಕು. ಡಿವಿಡೆಂಡ್ ಇನ್ಕಮ್ ನ ಇಲ್ಲಿ ತೋರಿಸ್ತೀವಿ. ನೆಟ್ ಗೇನ್ ಆರ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡೋದ್ರಿಂದ ಬರುವಂತ ಪ್ರಾಫಿಟ್ ಅಥವಾ ಲಾಸ್ ಏನಿದೆ ಅದನ್ನ ತೋರಿಸ್ತೀವಿ. Other non-operating expenses, not of expenses directly attributable such income, that is other than operating work ಇಂದ ಬರುವಂತ ಇನ್ಕಮ್ ಗಳನ್ನ ನಾವು ಈ ಅದರ್ ಇನ್ಕಮ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ. Coming to that, note number 24, cost of material consumed. It applicable to manufacturing companies. It consists of raw material and other material consumed in manufacturing of goods. That is ಈ ನೋಟ್ ನಂಬರ್ 24 ಏನಿದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಅಪ್ಲೈ ಆಗುವಂತ ನೋಟು. ಇಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ರಾ ಮೆಟೀರಿಯಲ್ ಮತ್ತೆ ಅದರ್ ಮೆಟೀರಿಯಲ್ಸ್ ಏನ್ ಯೂಸ್ ಮಾಡಿರ್ತೀವಿ ಮ್ಯಾನುಫ್ಯಾಕ್ಚರ್ ಆಫ್ ಗೂಡ್ಸ್ ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅಂಡ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಇಟ್ ಮೀನ್ಸ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ದ ಪರ್ಪಸ್ ಆಫ್ ಟ್ರೇಡಿಂಗ್. ಸೊ ಫಾರ್ ದ ಪರ್ಪಸ್ ಆಫ್ ಟ್ರೇಡಿಂಗ್ ಏನ್ ಗೂಡ್ಸ್ ನ ಪರ್ಚೇಸ್ ಮಾಡಿರೋದನ್ನ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಲ್ಲಿ ತೋರಿಸ್ತೀವಿ. ಸೊ ಇದರಿಂದ ಪರ್ಚೇಸ್ ರಿಟರ್ನ್ ಏನಾದ್ರು ಇದ್ರೆ ಅದನ್ನ ಲೆಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂಡ್ ದೆನ್ ಚೇಂಜಸ್ ಇನ್ ಇನ್ವೆಂಟರಿ ಅಂತ ಬಂದಾಗ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಓಪನಿಂಗ್ ಇನ್ವೆಂಟರಿ ಅಂಡ್ ಫಿನಿಶ್ಡ್ ಗೂಡ್ಸ್, work in progress and stock in trade and closing inventory. That is the difference between opening inventory and closing inventory. ಅದರ ನಡುವೆ ಇರುವಂತ ಚೇಂಜಸ್ ನ ನಾವೆಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಚೇಂಜಸ್ ಇನ್ ಇನ್ವೆಂಟರೀಸ್ ಅಂತ ಕರಿತೀವಿ. ದಟ್ ಇಸ್ ದ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್, ಇವೆರಡರ ನಡುವೆ ಬರುವಂತ ಡಿಫರೆನ್ಸ್ ನಾವು ಚೇಂಜಸ್ ಇನ್ ಇನ್ವೆಂಟರಿ ಇದೆ. ದಟ್ ಇನ್ಕ್ಲೂಡ್ ಸ್ಟಾಕ್, ಫಿನಿಶ್ಡ್ ಗೂಡ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಸ್ಟಾಕ್ ಇನ್ ಟ್ರೇಡ್ ಎಲ್ಲಾನು ತಗೊಳ್ತೀವಿ. ಅದರಲ್ಲಿರುವಂತ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಅದರ ಡಿಫರೆನ್ಸ್ ನ ಚೇಂಜಸ್ ಇನ್ ಇನ್ವೆಂಟರೀಸ್ ಅಂತ ತೋರಿಸ್ತೀವಿ. And then employee benefit expenses, employee benefit, that is note number 27, employee benefit expenses. In this note or in this heading, that is employee benefit expenses incurred on employee towards salary, wages, leave encashment, staff welfare, etc.
are shown under this head. Employee benefit expenses may be further categorized into direct and indirect expenses. ಇಲ್ಲಿ ಎಂಪ್ಲಾಯಿ ರಿಲೇಟೆಡ್ ಆಗಿರುವಂತ ಯಾವುದೆಲ್ಲ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ, ದಟ್ ಮೇ ಬಿ ಸ್ಯಾಲರಿ, ವೇಜಸ್, ಲೀವ್ ಎನ್ಕ್ಯಾಶ್ಮೆಂಟ್, ಸ್ಟಾಫ್ ವೆಲ್ವೇರ್, PF ಕಾಂಟ್ರಿಬ್ಯೂಷನ್ ಏನೇನು ಬರುತ್ತೆ ಅದೆಲ್ಲ ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಅದನ್ನೆಲ್ಲ ಕೂಡ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. And coming to that, note number 28, financial cost is the expenses towards interest charges during the year on the borrowings. Only the interest cost is to be shown under this head. Other financial expenses such as bank charges are shown under other expenses. ಇಲ್ಲಿ ಬರುವಂತ ಫೈನಾನ್ಷಿಯಲ್ ಕಾಸ್ಟ್ ಅಂದ್ರೆ ಕಂಪನಿ ಏನ್ ಬಾರೋ ಮಾಡಿರುತ್ತೆ ಫಂಡ್, ಅದ್ರ ಮೇಲೆ ಬರುವಂತ ಇಂಟ್ರೆಸ್ಟ್ ಚಾರ್ಜಸ್ ಏನಿರುತ್ತೆ ಅದನ್ನ ಮಾತ್ರ ನಾವು ಈ ಫೈನಾನ್ಷಿಯಲ್ ಕಾಸ್ಟ್ ಅಲ್ಲಿ ತೋರಿಸ್ತೀವಿ. ಓನ್ಲಿ ಇಂಟ್ರೆಸ್ಟ್ ಕಾಸ್ಟ್ ಮಾತ್ರ ಇಲ್ಲಿ ನಾವು ತೋರಿಸಬೇಕು. ಅದರ್ ದ್ಯಾನ್ ಫೈನಾನ್ಷಿಯಲ್ ಇದನ್ನ ಬಿಟ್ಟು ಬೇರೆ ಆಗುವಂತ ಫೈನಾನ್ಷಿಯಲ್ ಎಕ್ಸ್ಪೆನ್ಸ್ ಲೈಕ್ ಬ್ಯಾಂಕ್ ಚಾರ್ಜಸ್, ಕಮಿಷನ್ ಅದೇನಿರುತ್ತೆ ಅದನ್ನ ನಾವು ಅದರ್ ಎಕ್ಸ್ಪೆನ್ಸಸ್ ಕಾಲಮ್ ಇದು ಹೆಡ್ಡಿಂಗ್ ಇದರಲ್ಲಿ ತೋರಿಸಬೇಕಾಗುತ್ತೆ ಹೆಡ್ಡಿಂಗ್ ಅಲ್ಲಿ. Coming to that, note number 29, depreciation and amortization expenses. Here the depreciation is the diminution in the value of fixed assets, whereas amortization is writing off of the amount relating to intangible assets. ಇಲ್ಲಿ ಡಿಪ್ರಿಸಿಯೇಷನ್ ಅನ್ನೋ ವರ್ಡ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಫಿಕ್ಸ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗ್ತಿರುತ್ತಲ್ಲ ಅದನ್ನ ನಾವು ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ ಅಮೋರ್ಟೈಸೇಷನ್ ಅಂತಂದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಗಳನ್ನ ನಾವು ರೈಟ್ ಆಫ್ ಮಾಡ್ತಾ ಹೋಗ್ತೀವಿ. ಆ ರೈಟ್ ಆಫ್ ಮಾಡುವಂತ ವರ್ಡಿಂಗ್ ಏನಕ್ಕೆ ಪ್ರೋಸೆಸ್ಗೆ ನಾವು ಅಮೋರ್ಟೈಸೇಷನ್ ಅಂತ ಕರಿತೀವಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ರೈಟ್ ಆಫ್ ಮಾಡೋದನ್ನ. ಸೊ ಡಿಪ್ರಿಸಿಯೇಷನ್ ಮತ್ತೆ ಅಮೋರ್ಟೈಸೇಷನ್ ರಿಲೇಟೆಡ್ ಆದಂತ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ನೋಟ್ ನಂಬರ್ 29 ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ. Coming to that, note number 30, other expenses. All other expenses which do not fall in the above categories are shown under other expenses. So ಏನ್ ಎಕ್ಸ್ಪೆನ್ಸಸ್ ಇದೆ ದಟ್ ಇಸ್ 24 to 29 ವರೆಗೆ ಏನ್ ಎಕ್ಸ್ಪೆನ್ಸ್ ಏನೇ ಹೆಡಿಂಗ್ ಇದೆ ಆ ಹೆಡಿಂಗ್ ಅಲ್ಲಿ ಇನ್ಕ್ಲೂಡ್ ಆಗದಿರುವಂತ ಎಕ್ಸ್ಪೆನ್ಸಸ್ ಏನಿದೆ ಆ ಎಕ್ಸ್ಪೆನ್ಸಸ್ ಗಳನ್ನ ನಾವು ನೋಟ್ ನಂಬರ್ 30 ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸ್ತೀವಿ. ಸೊ ದಿಸ್ ರಿಗಾರ್ಡಿಂಗ್ the pro forma of profit and loss statement and their relevant notes. Thank you.